ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ರಿಗೂ ಉತ್ತಮ್ ಗಣೇಶ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ, ಹಾಗೆ ಲೈಕ್ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಫ್ರೆಂಡ್ಸ್, ಇವತ್ತು ನೋಡಿ ನಾನೊಂದು ಡಿಫ್ರೆಂಟ್ ಆಗಿರೋ ಡಿಸೈನ್ನ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಟ್ರೀ ಟೈಪ್ ಕಾಣಿಸ್ತಾ ಇದೆ, ಅಂದರೆ ನೋಡಿ ಗೊತ್ತಾಗ್ತಾ ಇದೆ ಅಲ್ವಾ? ಟ್ರೀ ಟೈಪ್ ಕಾಣಿಸ್ತಾ ಇದೆ. ವಿತೌಟ್ ಕುಚ್ಚು ಹಾಕ್ಕೊಳ್ಳೋದು ಇದು ಡಿಸೈನು. ನೋಡಿ, ನಾನು ಸದ್ಯಕ್ಕೆ 2 ಹಾಕಿದ್ದೀನಿ. ಪರ್ಲ್ ಬೀಡ್ಸ್ನ ಯೂಸ್ ಮಾಡಿದ್ದೀನಿ ಇವತ್ತು. ನಾನು ಗೋಲ್ಡ್ ಹಾಕಿಲ್ಲ, ಪರ್ಲ್ಸ್ನ ಯೂಸ್ ಮಾಡಿದ್ದೀನಿ. ನೀವು ಬೇಕಿದ್ರೆ ಪರ್ಲ್ಸ್ ಕೂಡ ಯೂಸ್ ಮಾಡ್ಬೋದು. ನೋಡಿ, ನಾನು 2 ಹಾಕಿಟ್ಟಿದ್ದೀನಿ. ಈಗ ನಿಮಗೆ ಅದು ಅಲ್ಲಿಂದನೇ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ, ಬಟ್ ಕನ್ಫ್ಯೂಸ್ ಆಗ್ಬೋದು ನಿಮಗೆ ಅಂತ ನಾನು ಮತ್ತೆ ಬೇರೆ ಥ್ರೆಡ್ನ ತೊಗೊಂಡು ಮತ್ತೆ ಸ್ಟಾರ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಬನ್ನಿ ಇವತ್ತಿನ ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ನೋಡಿ, ಈಗ ನಾನು ಈ ಥ್ರೆಡ್ನ ತೊಗೊಂಡಿದ್ದೀನಿ, ಗೋಲ್ಡ್ ಕಲರು. ಸಾರಿ, ಇಲ್ಲಿಂದನೇ ಕಂಟಿನ್ಯೂ ಮಾಡಿಬಿಡ್ತೀನಿ, ಚೆನ್ನಾಗಿ ಕಾಣಿಸುತ್ತೆ ಅಂತ. ನೋಡಿ, ಸ್ಟಾರ್ಟಿಂಗಲ್ಲಿ 2 ಟೈಮ್ಸು ಲಾಕ್ ಮಾಡ್ಕೊಳ್ಳೋಣ. ನಾವು ಎವ್ರಿ ಟೈಮ್ ಏನು ಲಾಕ್ ಮಾಡ್ಕೊಳ್ತೀವಲ್ವ ಅದೇ ಥರ ಲಾಕು. ಸಾರಿ ಫ್ರೆಂಡ್ಸ್, ಇದು ನಂದು ವೆಲ್ವೆಟ್ ಕ್ಲಾತು, ದಪ್ಪ ಇದೆ, ಸೀರೆಗೆ ಈಸಿಯಾಗಿ ಬರುತ್ತೆ, ಈ ಥರ ಏನು ತೊಂದರೆ ಆಗಲ್ಲ. ನೋಡಿ, 2 ಟೈಮ್ಸ್ ಲಾಕ್ ಆಗಿದ ತಕ್ಷಣ 1 ಚೈನ್, 1 ಲಾಕ್, ಮತ್ತು ಲಾಕ್ ಮಾಡ್ಕೊಳ್ಳೋದು, ಮತ್ತು 1 ಚೈನ್, ಮತ್ತು 1 ಲಾಕ್ ಮಾಡ್ಕೊಳ್ಳೋದು. ಈಗ ನೋಡಿ, 2 ಟೈಮ್ಸ್ ಲಾಕ್ ಆಯಿತು. ನೆಕ್ಸ್ಟ್ 2 ಟೈಮ್ಸ್ ಸಿಂಗಲ್ ಕ್ರೋಶೆ ಚೈನ್ ಹಾಕ್ಕೊಂಡು 2 ಟೈಮ್ಸ್ ಲಾಕ್ ಮಾಡಿದ್ದೀವಿ. ಈಗ ಇನ್ನೂ ಒಂದು ಸರ್ತಿ ಕೂಡ ಮಾಡ್ಕೊಂಬಿಡ್ತೀನಿ. ಟೋಟಲಿ 5 ಆಗಿಬಿಡುತ್ತೆ, 2 ಲಾಕು ಸೇರಿ. ಆಮೇಲೆ ಈ ಸಾರಿ, ಥ್ರೆಡ್ ಮೇಲೆ ಸೂಜಿ ಮೇಲೆ ಥ್ರೆಡ್ ಹಾಕ್ಕೊಂಡಿದ್ದೀನಿ ನಾನು, ಸೊ ಹಾಗಾಗಿ ಬಿಚ್ಚಿದೆ. ಡೈರೆಕ್ಟಾಗಿ ಇಲ್ಲಿ ಚೈನ್ ಹಾಕ್ಕೋಬೇಕು. ಚೈನ್ ಹಾಕ್ಕೊಂಡು ನೋಡಿ, ಅದ್ರ ಪಕ್ಕದಲ್ಲೇ ಹೋಗಿ ದಾರ ಅಂತಂದು ಸಿಂಗಲ್ ಕ್ರೋಶೆ. ನೋಡಿ, ಈಗ ಟೋಟಲಿ 5 ಆಯಿತು. 5 ಟೈಮ್ಸ್ ಆಗಿದ ತಕ್ಷಣ ನೋಡಿ, 1 2 ಚೈನ್ಸ್ ಹಾಕ್ಕೊಂಡು ಸೂಜಿ ಮೇಲೆ 1 2 ಟೈಮ್ಸ್ ಥ್ರೆಡ್ ಹಾಕ್ಕೊಂಡು ನೋಡಿ, ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಅಲ್ಲ, ಒಂದು 4 ಚೈನ್ ಹಾಕಿದ್ರೆ ನಾವು ಎಲ್ಲಿಗೆ ಬರುತ್ತೋ ಅಲ್ಲಿಗೆ. ನೋಡಿ, ಈಗ 2 ಚೈನ್ ಹಾಕಿದರೆ ಇಲ್ಲಿಗೆ ಬರುತ್ತೆ, ಇನ್ನೂ 2 ಹಾಕಿದರೆ ಇಲ್ಲಿಗೆ ಬರುತ್ತೆ. ಆ ಥರ ಆ ಮೆಜರ್ಮೆಂಟಲ್ಲಿ ನಾವು ಸೂಜಿನ ಸ್ಲ್ಯಾಂಟಾಗಿ ತೊಗೋಬೇಕು. ನೋಡಿ, ಈ ಥರ ತೊಗೊಂಡು ಸ್ವಲ್ಪ ಲೆಂತಿ ಹೇಳ್ಕೊಳ್ಳಿ. ನೋಡಿ, ಜಾಸ್ತಿ ಉದ್ದ ಬರಲಿ, ಹಾಗಾದರೆ ಟ್ರೀ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈ ಥರ ಲೆಂತ್ ತೊಗೊಂಡು ಫಸ್ಟ್ 2ರಿಂದ 1, ನೆಕ್ಸ್ಟ್ ಇನ್ನು 2ರಿಂದ 1, ನೆಕ್ಸ್ಟ್ ಇನ್ನು 2ರಿಂದ 1. ಜಸ್ಟ್ ವೆರಿ ಈಸಿ, ಏನು ಕನ್ಫ್ಯೂಷನ್ಸ್ ಇಲ್ಲ. ಸ್ಟಾರ್ಟಿಂಗಲ್ಲಿ 5 ಟೈಮ್ಸು ನಾವು 2 ಟೈಮ್ಸ್ ಲಾಕ್ ಮಾಡಿಕೊಂಡು ಆಮೇಲೆ 1 ಚೈನ್ ಹಾಕ್ಕೊಂಡು 3 ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋದು. ಆಮೇಲೆ 2 ಚೈನ್ಸ್ ಹಾಕ್ಕೊಂಡು ಸೂಜಿ ಮೇಲೆ 2 ಸತಿ ದಾರ ಹಾಕ್ಕೊಂಡು ಸ್ಲ್ಯಾಂಟಾಗಿ ನೋಡಿ ಈ ಥರ ಲಾಕ್ ಮಾಡ್ಕೊಳ್ಳೋಣ. ಟ್ರಿಪಲ್ ಕ್ರೋಶೆ ಮಾಡ್ಕೋಬೇಕು. ಮಾಡ್ಕೊಂಡಿದ್ದ ತಕ್ಷಣ ನೋಡಿ, ಪರ್ಲ್ಸ್ ಏನು ತೊಗೊಂಡಿದ್ದೀನಿ ಇವತ್ತು ನಾನು, ಅದನ್ನು 3 ಪರ್ಲ್ಸ್ನ ಆ್ಯಡ್ ಮಾಡ್ಕೋತೀನಿ ಒಟ್ಟಿಗೆ. ಒಂದೊಂದೇ ಅಲ್ಲ ಫ್ರೆಂಡ್ಸ್, ಒಟ್ಟಿಗೆ 3 ಬೀಡ್ಸ್ನ ಆ್ಯಡ್ ಮಾಡ್ಕೋಬೇಕು. ನೋಡಿ, 3 ಬೀಡ್ ಇದೆ ಇಲ್ಲಿ, 3 ಒಂದೇ ಸತಿ ನಾನು ಆ್ಯಡ್ ಮಾಡಿಕೊಂಡು ನೋಡಿ, ಇಲ್ಲೇ ಲಾಕ್ ಮಾಡಿಬಿಡಿ. ಇಲ್ಲೇನು ನಾವು ಟ್ರಿಪಲ್ ಕ್ರೋಶೆ ಮಾಡಿದ್ದೀವಲ್ವ, ಇಲ್ಲಿ ಹೋಗಿ ನೋಡಿ, ಇಲ್ಲೇ ಪಕ್ಕದಲ್ಲೇ ಹೀಗೆ ನಾವು ಸ್ವಲ್ಪ ಟೈಟಾಗಿ ಲಾಕ್ ಮಾಡ್ಕೋಬೇಕು. ನೋಡಿ, ಟೈಟಾಗಿ ಈ ಥರ ಟ್ರಯಾಂಗಲ್ ಶೇಪ್ ಕಾಣಿಸುತ್ತೆ. ಅದು ನೋಡಿ, ಟ್ರಯಾಂಗಲ್ ಶೇಪ್ ಕಾಣಿಸುತ್ತೆ. ನೋಡಿ, ಆ ಥರ ಟ್ರಯಾಂಗಲ್ ಆಗಿದ ತಕ್ಷಣ ಇಲ್ಲೇನು ನಾವು ಟ್ರಿಪಲ್ ಕ್ರೋಶೆ ಮಾಡಿರ್ತೀವಲ್ವ, ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಈ ಟ್ರಿಪಲ್ ಕ್ರೋಶಾಗಿ ನಾವು ಸಿಂಗಲ್ ಕ್ರೋಶಸ್ನ ಮಾಡಬೇಕು. ಅದರಲ್ಲಿ ಎಷ್ಟು ಫಿಲ್ ಆಗುತ್ತೆ ಅಷ್ಟು ಮಾಡ್ಕೊಳ್ಳಿ, ಅಷ್ಟೇ ಅಂತೇನಿಲ್ಲ. ಇದರಲ್ಲಿ ಮಾಮೂಲಾಗಿ ಒಂದು 4 ಇಡಿಸ್ಬೋದು, ಒಂದು ಹೆಚ್ಚು ಕಡಿಮೆ ಆದರೆ 5 ಇಡಿಸ್ಬೋದು. ನೀವೇನು ಲೆಂತ್ ತೊಗೊಂಡಿರ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ, ನಾನಿಲ್ಲಿ 1 2 3 4 5 ಟೈಮ್ಸು ಸಿಂಗಲ್ ಕ್ರೋಶನ ಮಾಡಿದ್ದೀನಿ. ಮಾಡಿದ ತಕ್ಷಣ ನೋಡಿ, ಇಲ್ಲೇ ಪಕ್ಕದಲ್ಲೇ ಹೋಗಿ ಕರೆಕ್ಟಾಗಿ ಅದು ಅಲ್ಲಿಗೆ ಬರುತ್ತೆ, ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮಾಡಿಕೊಂಡು ಇದು ಏನು ಲಾಕ್ ಮಾಡಿಕೊಂಡು ಮತ್ತೆ ಈಗ 1 2 3 4 ಚೈನ್ಸ್ನ ಹಾಕ್ಕೊಂಡು ನೋಡಿ, 4 ಚೈನ್ಸ್ ಹಾಕ್ಕೊಂಡು ಸ್ವಲ್ಪ ಬಟ್ಟೆನ ಈ ಥರ ಟರ್ನ್ ಮಾಡಿಬಿಟ್ಟು ನೋಡಿ, ಈ ಫಸ್ಟ್ ಬೀಡ್ ಇದೆಯಲ್ಲ ಇದ್ರ ಕೆಳಗಡೆ ನೋಡಿ, ಇದ್ರ ಕೆಳಗಡೆ ಇಲ್ಲಿ
ಹೋಗಿ ಲಾಕ್ ಮಾಡೋಣ. ನೋಡಿ ಲಾಕ್ ಆಯ್ತಲ್ವಾ. ಈ ಚೈನಿದು ಹೀಗೆ ಇರಲಿ, ಆಮೇಲೆ ಇದಕ್ಕೆ ವರ್ಕ್ ಮಾಡೋದಿರುತ್ತೆ ನೋಡಿ. ಇವಾಗ ಇಲ್ಲಿ ಲಾಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಈಗ ನಾವು 3 ಚೈನ್ಸ್ ಹಾಕೊಳ್ಳೋಣ. 1 2 3 ಚೈನ್ಸ್ ಹಾಕ್ಕೊಂಡು ನೋಡಿ ಈ 2 ಬೀಡ್ಗಳ ಮಧ್ಯೆ ಅಂದರೆ ನೋಡಿ ಈ ಥರ ಥ್ರೆಡ್ ಬರುತ್ತೆ. ಈ ಥರ ಬಂದು ಲಾಕ್ ಮಾಡೋಣ. ನೋಡಿ ಈ ಬೀಡ್ ಮೇಲೆ 3 ಚೈನ್ಸ್ ಬರಬೇಕು. ಈಗ ನೆಕ್ಸ್ಟ್ 1 2 3 ನೆಕ್ಸ್ಟ್ ಈ ಬೀಡ್ ಮೇಲೆ ನೋಡಿ ಈ 2 ಬೀಡ್ಗಳ ಮಧ್ಯೆ ಹೋಗಿ ಈ ಥರ ಥ್ರೆಡ್ ತಂದು ಈ ಬೀಡ್ ಮೇಲೆ ಕೂಡ 3 ಚೈನ್ಸು. ಮತ್ತು 1 2 3 ಆಗಿದ ತಕ್ಷಣ ನೋಡಿ ಇಲ್ಲೇನು ಚೈನ್ ಇರುತ್ತೆ ಅಲ್ವಾ, ಇಲ್ಲಿ ಹೋಗಿ ಲಾಕ್. ನೋಡಿ ಲಾಕ್ ಆಗಿದ ತಕ್ಷಣ ಬಟ್ಟೆನ ಸೀದಾ ಮಾಡ್ಕೊಳ್ಳೋಣ. ನೋಡಿ ಸೀದಾ ಆಯಿತು. ಈಗ 1 2 ಚೈನ್ಸ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ಹಾಕ್ಕೊಂಡು ನೋಡಿ ಈ 3 ಬೀಡ್ಸ್ ಮೇಲೆ 3 ಚೈನ್ಸ್ನ ಹಾಕ್ಕೊಂಬಂದಿದ್ದೀವಲ್ವ, ಈಗ ಅದರೊಳಗಡೆ ಡಬಲ್ ಕ್ರೋಶನ ಮಾಡಬೇಕು. ನೋಡಿ ಡಬಲ್ ಕ್ರೋಶೆ, ಆಮೇಲೆ 1 2 3 ಪಿಕ್ಔಟ್ಸ್ ಮಾಡಬೇಕು. ನೋಡಿ ಈಗ ಇಲ್ಲಿ ಕಂಬ ಮಾಡಿದ್ದೀವಿ, ಅದರ ಹಿಂದ್ಗಡೆನೇ ಹೀಗೆ ಹೋಗಿ ಈ ಥರ ತಂದು ಲಾಕ್ ಮಾಡೋದು. ನೋಡಿ ಪಿಕ್ಔಟ್ ಆಗೋಯಿತು. ನಿಮಗೆ ಈಗಾಗಲೇ ಪಿಕ್ಔಟ್ ಡಿಸೈನ್ ತೋರಿಸಿದ್ದೀನಿ, ಸೊ ಇದೇನು ಕಷ್ಟ ಆಗಲ್ಲ ನಿಮಗೆ ಪಿಕ್ಔಟ್ಸ್ ಮಾಡೋದು. ನೋಡಿ ಮತ್ತೆ ಡಬಲ್ ಕ್ರೋಶೆ ಮಾಡಿ 3 ಚೈನ್ ಹಾಕಿ ನೋಡಿ ಅದೇ ಚೈನ್ನ ಹಿಂದ್ಗಡೆ ಹೋಗಿ ದಾರ ಅಂತಂದು ಲಾಕ್ ಮಾಡಿದ್ರೆ ನೋಡಿ ಪಿಕ್ಔಟ್ ಈಸ್ ರೆಡಿ. ಮತ್ತು ಸೂಜಿ ಮೇಲೆ ದಾರ ಹಾಕ್ಕೊಂಡು 3 ಚೈನ್ ಒಳಗಡೆ ಹೋಗಿ ಕಂಬ ಮಾಡಬೇಕು. ನೋಡಿ ಈ ಥರ ಈ ಒಂದೊಂದು ಬೀಡ್ ಮೇಲೇನೂ 3 ಪಿಕ್ಔಟ್ಸ್ ಬರುತ್ತೆ. ನೋಡಿ ಈ ಥರ. ಸೊ ನೋಡಿ ಈಗ ಈ ಬೀಡ್ ಮೇಲೆ 3 ಸತಿ ಆಯಿತು. ಆಗಿದ ತಕ್ಷಣ ಹಾಗೆ ಕಂಟಿನ್ಯೂ ಮಾಡಬೇಕು. ಸೂಜಿ ಮೇಲೆ ದಾರ ಹಾಕ್ಕೊಂಡು ನೆಕ್ಸ್ಟ್ ಚೈನ್ ಒಳಗಡೆ ನೆಕ್ಸ್ಟ್ ಬೀಡ್ನ 3 ಚೈನ್ ಏನಿದೆ ಅಲ್ಲಿ ಹೋಗ್ಬಿಟ್ಟು ಸೂಜಿ ಮೇಲೆ ದಾರ ಹಾಕ್ಕೊಂಡು 3 ಚೈನ್ ಒಳಗಡೆ ಹೋಗಿ ದಾರ ಅಂತಂದು ಕಂಬ ಮಾಡಿಕೊಂಡು 3 ಚೈನ್ಸ್ ಹಾಕ್ಕೊಂಡೆ. ನೋಡಿ ಹಾಕ್ಕೊಂಡು ಇದೇ ಕಂಬದ ಒಳಗಡೆ ಹೋಗಿ ಲಾಕ್ ಮಾಡಿದೆ. ನೋಡಿ ಪಿಕ್ಔಟ್ಸ್ ಕಾಣ್ತಾ ಇದೆ ಅಲ್ವಾ. ಸೂಜಿ ಮೇಲೆ ದಾರ ಹಾಕ್ಕೊಂಡು 3 ಚೈನ್ ಒಳಗಡೆ ಹೋಗಿ ದಾರ ಅಂತಂದು ಫಸ್ಟ್ 2ರಲ್ಲೊಂದು ಮತ್ತು 2ರಲ್ಲೊಂದು, ಆಮೇಲೆ 1 2 3 ಚೈನ್ಸ್ ಆಗಿದ ತಕ್ಷಣ ನೋಡಿ ಇದೇ ಕಂಬದಲ್ಲಿ ಹೋಗಿ ದಾರ ಅಂತಂದು ಪಿಕ್ಔಟು. ಮತ್ತು ಸೂಜಿ ಮೇಲೆ ದಾರ ಹಾಕ್ಕೊಂಡು ಅದೇ 3 ಚೈನ್ ಒಳಗಡೆ ಹೋಗಿ ಕಂಬ ಮಾಡಿ 1 2 3 ಚೈನ್ಸ್ ಹಾಕ್ಕೊಂಡು ನೋಡಿ ಈ ಥರ. ಈಗ 2 3 ಚೈನ್ಸ್ ಒಳಗಡೆ 3 ಪಿಕ್ಔಟ್ಸ್ ಆಯಿತು. ಲಾಸ್ಟ್ 1 ಚೈನ್ ಇಲ್ಲೇ ಇದ್ದೆ, ಇದರಲ್ಲಿ ಕೂಡ ಅದೇ ಥರ ಪಿಕ್ಔಟ್ಸ್ನ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ಲಾಗಿದೆ, ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ. ಯಾವುದಾದ್ರೂ ವೆಡ್ಡಿಂಗ್ ಸ್ಯಾರೀಸ್ಗೂ ಕೂಡ ಹಾಕ್ಕೋಬೋದು, ನೀವು ಯಾವುದೇ ಫಂಕ್ಷನ್ ಸ್ಯಾರಿಗೂ ಹಾಕ್ಕೋಬೋದು. ಇದನ್ನು ಫುಲ್ ನಾವು ಇಲ್ಲಿ ಇದರಲ್ಲಿ ತೋರ್ಸೋಕ್ಕಿಂತ ಫುಲ್ ಸ್ಯಾರಿ ಹಾಕಿದ್ರೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಡಿಸೈನು ಕುಚ್ಚಿಲ್ದಿರೆ ಹಾಕುವಂಥ ಡಿಸೈನ್ ಇದು. ಬೇಕಂದರೆ ಕುಚ್ಚು ಕೂಡ ಹಾಕೋಬೋದು, ಬಟ್ ಇದೇ ಥರ ಇದ್ದರೆ ಮಾತ್ರ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಕುಚ್ಚು ಕಟ್ಟಿಲ್ಲ ಇವತ್ತು. ಇದಕ್ಕೆ ಡೈರೆಕ್ಟಾಗಿ ಇದೇ ಡಿಸೈನ್ನ ಕಂಟಿನ್ಯೂ ಮಾಡಿಕೊಂಡು ಹೋಗಿದ್ದೀನಿ. ನೋಡಿ ಇನ್ನೊಂದು ಲಾಸ್ಟ್ ಪಿಕ್ಔಟ್ ಮಾಡಿದ್ರೆ ಇದ್ರದ್ದು ಕಂಪ್ಲೀಟ್ ಆಗುತ್ತೆ. ನೋಡಿ ಇದೇ ಕಂಬದ ಹಿಂದಗಡೆ ಹೋಗಿ ದಾರ ಅಂತಂದು ಪಿಕ್ಔಟ್ ಮಾಡಿದೆ. ನೋಡಿ 1 2 3 ಫಸ್ಟ್ ಬೀಡ್ದು, 1 2 3 ಸೆಕೆಂಡ್ ಬೀಡ್ದು, 1 2 3 ಈ ಥರ್ಡ್ ಬೀಡ್ದು, ಎಲ್ಲ ಥರ್ಡ್ ಬೀಡ್ಸ್ ಮೇಲೂ 3 ಪಿಕ್ಔಟ್ಸ್ ಆಯಿತು. ಆಮೇಲೆ ನೋಡಿ 2 ಚೈನ್ಸ್ ಹಾಕ್ಕೊಳ್ಳೋಣ. 2 ಚೈನ್ಸ್ ಹಾಕ್ಕೊಂಡು ಇದೇ 3ನೇ ಬೀಡ್ನ 3 ಚೈನ್ ಏನಿದೆ ಅಲ್ವಾ ಅದರೊಳಗಡೆ ಹೋಗಿ ಸಿಂಗಲ್ ಕ್ರೋಶೆ ಮಾಡ್ತೀನಿ. ಸಾರಿ ನೋಡಿ ಥ್ರೆಡ್ ಈ ಥರ ಆವಾಗವಾಗ ಸ್ಕಿಪ್ ಆಗ್ತಾ ಇರುತ್ತೆ, ನಾವು ಕರೆಕ್ಟಾಗಿ ಗ್ರಿಪ್ ಮಾಡಿಕೊಂಡು ಹಿಡ್ಕೋಬೇಕು. ನೋಡಿ ಈಗ ಇದು ಫಿನಿಶ್ ಆಯಿತು. ಫಿನಿಶ್ ಆಗಿದ ತಕ್ಷಣ ನೋಡಿ ಇವಾಗ 2 ಚೈನ್ ಹಾಕಿ ಅದೇ ಚೈನ್ ಒಳಗಡೆ ಲಾಕ್ ಮಾಡಿದ್ವಿ ಅಲ್ವಾ. ನೆಕ್ಸ್ಟು ಇಲ್ಲೇನು ಲಾಕ್ ಕಾಣಿಸ್ತಾ ಇದೆ ನೋಡಿ, ನಾವು 4 ಚೈನ್ ಏನು ಈ ಫಸ್ಟ್ ಬೀಡ್ ಹಿಂದ್ಗಡೆ ಲಾಕ್ ಮಾಡಿದ್ವಲ್ಲಪ್ಪ, ಆಗ ಆ ಲಾಕ್ ಒಳಗಡೆ ಹೋಗಿ
ಮತ್ತು ಲಾಕ್ ಮಾಡ್ತಾಯಿದ್ದೀನಿ ನಾನು. ಲಾಕ್ ಮಾಡಿಕೊಂಡು ನೋಡಿ, ಆವಾಗ 4 ಚೈನ್ ಏನು ಹಾಕಿದ್ವಿ ಅಲ್ವಾ ಇಲ್ಲಿ ನೋಡಿ, ನಾನು ಆಗಲೇ ಹೇಳಿದೆ ಅದು ಹಾಗೇ ಇರುತ್ತೆ, ಆಮೇಲೆ ವರ್ಕ್ ಮಾಡಬೇಕು ಅಂತ. ನೋಡಿ ಇಲ್ಲಿ ಕಾಣಿಸ್ತಾ ಇದೆ. ಈಗ ಆ 4 ಚೈನ್ಗೆ ನಾವು ಸಿಂಗಲ್ ಕ್ರೋಶೆಸ್ನ ಮಾಡಬೇಕು. ಆಗಲೇ ಸ್ಟಾರ್ಟಿಂಗಲ್ಲಿ ಯಾವ ಥರ ಮಾಡಿದ್ವಿ ಅಲ್ವಾ ಅದೇ ಥರ ನೋಡಿ, ಎಷ್ಟು ಕ್ರೋಶೆಸ್ ಅದು ಫಿಲ್ ಆಗುತ್ತೆ ಅಷ್ಟು ನೀವು ಹಾಕ್ಕೊಳ್ಳಿ. ಅದು ಫುಲ್ ಕರೆಕ್ಟಾಗಿ ಕೂತ್ಕೊಳ್ಳೋ ಥರ ನೋಡಿ. ನಾನು ಆಗಲೇ 5 ಮಾಡಿದ್ದೆ, ಅದಕ್ಕೆ ಈ ಕಡೆ ಕೂಡ 5 ಮಾಡ್ತಾಯಿದ್ದೀನಿ. ಇಷ್ಟೇ ಡಿಸೈನು ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ, ತುಂಬ ಈಸಿ ಇದೆ. ಈಗ ಡಿಸೈನ್ ಕೂಡ ಇದು ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆಗಿದ ತಕ್ಷಣ ನೋಡಿ ಕರೆಕ್ಟಾಗಿ ಇಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಲ್ವಾ. ಇನ್ನೊಂದು ಕೂಡ ತೋರಿಸ್ತೀನಿ ನೋಡಿ. ಈಗ ಇದು ಇಲ್ಲಿಗೆ ಆಗಿದ ತಕ್ಷಣ ಈಗ ಫಸ್ಟ್ 1 ಟೈಮ್ ಲಾಕ್ ಮಾಡಿಕೊಂಡು ಮತ್ತು ಅದ್ರ ಪಕ್ಕದಲ್ಲೇ ಹೋಗಿ ದಾರ ಅಂತಂದು ಒಂದು ಚೈನ್. ಈಗ 5 ಟೈಮ್ಸ್ ಈ ಥರ ನಾವು ಮಾಡ್ಕೊಳ್ಳೋಣ. 5 ಅಥವಾ 6 ನಿಮಗೆ ಎಷ್ಟು ಗ್ಯಾಪ್ ಬೇಕು ನೋಡಿ ಅಷ್ಟು ನೀವು ಈ ಥರ ಚೈನ್ಸ್ನ ಮಾಡಿಕೊಂಡು ಗ್ಯಾಪ್ನ ಬಿಟ್ಕೋಬೋದು. ಜಾಸ್ತಿ ಗ್ಯಾಪ್ ಬೇಕಂದರೆ ಕಂಬಗಳು ಜಾಸ್ತಿ ಹಾಕ್ಕೊಳ್ಳಿ ಈ ಥರ ಸಿಂಗಲ್ ಕ್ರೋಶೆಸ್ನ. ಇಲ್ಲ ಕಡಿಮೆನೇ ಬೇಕು ಅಂತಂದರೆ ಮಿನಿಮಮು ಒಂದು 5 ಅಥವಾ 6 ಹಾಕ್ಕೊಳ್ಳಿ ಸಾಕು ನೋಡಿ. ಒನ್ 2 3 4 5 ಟೈಮ್ಸ್ ಮಾಡಿದ್ದೀನಿ ನಾನು. ಇನ್ನೂ ಒಂದು ಸತಿ ಕೂಡ ಮಾಡ್ಕೋತೀನಿ. ನೋಡಿ ಈಗ ಆಯಿತು. ಈಗ 1 2 ಟೈಮ್ಸ್ ಚೈನ್ ಹಾಕ್ಕೊಂಡು 1 2 ಸೂಜಿ ಮೇಲೆ 2 ಟೈಮ್ಸ್ ದಾರ ಹಾಕ್ಕೊಳ್ಳೋಣ. ಹಾಕ್ಕೊಂಡು 4 ಚೈನ್ಸ್ನ ಗ್ಯಾಪ್ಗೆ ನೋಡಿ ಇಲ್ಲಿಗೆ ಬರುತ್ತೆ ಅಂದ್ಕೊಳ್ಳಿ. ಬಟ್ಟೆ ಮತ್ತು ಈ ಥರ ಮುರ್ಕೊಳ್ಳೋ ಥರ ಹಿಂಗೆ ತೊಗೋಬೇಡಿ, ಕರೆಕ್ಟಾಗಿ ತಗೊಳ್ಳಿ ನೋಡಿ. ಇಲ್ಲಿ ಟ್ರಿಪಲ್ ಕ್ರೋಶಗೆ ನಾನು ಆಗಲೇ ಹೇಳಿದೆ ಅಲ್ವಾ, ಸ್ವಲ್ಪ ಲೆಂತ್ ಜಾಸ್ತಿ ತೊಗೊಳ್ಳಿ ನೋಡಿ. ಇಷ್ಟು ತೊಗೊಳ್ಳಿ. ಫಸ್ಟಲ್ಲಿ 2ರಿಂದ 1, ಆಮೇಲೆ 2ರಲ್ಲಿ 1, ಮತ್ತು ಆಮೇಲೆ 2ರಲ್ಲಿ 1 ನೋಡಿ. ಇಷ್ಟು ಉದ್ದ ಬಂತು. ಇಷ್ಟು ಉದ್ದ ಬರೋ ಥರ ಮಾಡಿಕೊಂಡು ಈಗ ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ. ಮತ್ತು ಈಗ ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ಇಲ್ಲಿ ಹೋಗಿ ಈ ಟ್ರಿಪಲ್ ಕ್ರೋಶ ಏನಿದೆ ಅಲ್ಲಿ ಹೋಗಿ ಟೈಟಾಗಿ ಲಾಕ್ ಮಾಡ್ಕೊಳ್ಳೋಣ ನೋಡಿ. ಟ್ರಯಾಂಗಲ್ ಶೇಪ್ ಕಾಣಿಸ್ತಾ ಇದೆ ಅಲ್ವಾ. ಈ ಥರ ಆಗಿದ ತಕ್ಷಣ ನೋಡಿ ಈ ಟ್ರಿಪಲ್ ಕ್ರೋಶಗೆ ಸಿಂಗಲ್ ಕ್ರೋಶೆಸ್ ನೋಡಿ. ಇದೇ ಥರ ನಾವು ಎಷ್ಟು ಲೆಂತ್ ತೊಗೊಂಡಿರ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದು ನೋಡಿ. ಈಗ 5 ಟೈಮ್ಸು ಸಿಂಗಲ್ ಕ್ರೋಶೆಸ್ನ ತೊಗೊಂಡು ನೋಡಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ, ಅದ್ರ ಪಕ್ಕದಲ್ಲೇ ಬರುತ್ತೆ ಅದು, ಅಲ್ಲೇ ಹೋಗಿ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿಬಿಟ್ಟು ಈಗ 1 2 3 4 ಚೈನ್ಸ್ನ ಹಾಕ್ಕೊಂಡು ನೋಡಿ ಈ ಫಸ್ಟ್ ಬೀಡ್ ಏನಿದೆಯಲ್ಲ ಇಲ್ಲೇ ಹೋಗಿ ಬೀಡನ್ನ ಈ ಕಡೆನೇ, ಆ ಕಡೆ ಅಲ್ಲ, ಬೀಡನ್ನ ಈ ಕಡೆ ಭಾಗದಲ್ಲಿ ದಾರ ಅಂತಂದು ಲಾಕ್ ಮಾಡಿಕೊಂಡೆ. ಲಾಕ್ ಮಾಡಿಕೊಂಡು ಈಗ 1 2 3 ಚೈನ್ಸ್ ಹಾಕ್ಕೊಂಡು ನೋಡಿ ಈ 2 ಬೀಡ್ಗಳ ಫಸ್ಟ್ ಬೀಡ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ಈ 2 ಬೀಡ್ಗಳ ಮಧ್ಯೆ ಇಲ್ಲಿ ಥ್ರೆಡ್ ಕಾಣಿಸುತ್ತೆ ಅಲ್ವಾ, ಆಗ ಅಲ್ಲಿ ಲಾಕ್ ಆಗುತ್ತೆ. ಮತ್ತು 1 2 3 ಫಸ್ಟಲ್ಲಿ 1 2 1 2ನೇ ಬೀಡಿನ ಮಧ್ಯೆ ಲಾಕು, ಆಮೇಲೆ 2 3ನೇ ಬೀಡ್ನ ನಡುವೆ ಗ್ಯಾಪು ನೋಡಿ. ಈ ಥರ ಏನು ಕನ್ಫ್ಯೂಸ್ ಆಗಬೇಡಿ. ಒಂದು ವೇಳೆ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಸ್ಲೋ ಮಾಡ್ಕೊಂಡು ನೋಡಿ, ಇಲ್ಲಾಂದರೆ 2 ಟೈಮ್ಸ್ 3 ಟೈಮ್ಸ್ ವೀಡಿಯೋನ ನೋಡ್ಕೊಳ್ಳಿ, ಅರ್ಥ ಆಗ್ಬಿಡುತ್ತೆ ನೋಡಿ. ಈಗ ಇದಕ್ಕೆ ಕೂಡ ಇಲ್ಲಿ ಲಾಕ್ ಮಾಡಿಬಿಟ್ಟು ಬಟ್ಟೆನ ಟರ್ನ್ ಮಾಡಿಕೊಂಡು 2 ಚೈನ್ಸ್ ಹಾಕ್ಕೊಂಡು ನೋಡಿ ಸೂಜಿ ಮೇಲೆ ದಾರ ಹಾಕ್ಕೊಂಡು ಫಸ್ಟ್ ಈ 3 ಚೈನ್ ಏನಿರುತ್ತೆ ಅದರೊಳಗಡೆ ಹೋಗಿ ದಾರ ಅಂತಂದು ಕಂಬಗಳನ್ನ ಮಾಡ್ಕೊಳ್ಳೋದು. 1 2 3 ಕಂಬ ಮಾಡಿದ ತಕ್ಷಣ 3 ಚೈನ್ಸ್ ಹಾಕ್ಕೊಂಡು ನೋಡಿ ಅದೇ ಕಂಬದ ಹಿಂದೆ ಹೋಗಿ ದಾರ ಅಂತಂದು ಪಿಕ್ಔಟ್ಸ್ನ ಮಾಡ್ಕೊಳ್ಳೋದು. ಈ ಡಿಸೈನ್ಗೆ ಫ್ರೆಂಡ್ಸ್ ನೀವು
ಅಂದಾಜಾಗಿ ಒಂದು 600 ಅಬೋವ್ ಚಾರ್ಜ್ ಮಾಡ್ಬೋದು. ನಿಮ್ಮ ಪ್ಲೇಸಸ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಮಿನಿಮಮ್ ಅಂದರೆ ಒಂದು 600 ಅಬೋವ್ ನೀವು ಚಾರ್ಜ್ ಮಾಡ್ಬೋದು. 600 to 700ವರೆಗೂ ಚಾರ್ಜ್ ಮಾಡ್ಬೋದು. ನೋಡಿ ಇದೇ ಥರ ಇವಾಗ ನಾನು ಫುಲ್ಲು ಪಿಕೌಟ್ಸ್ನೆಲ್ಲ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ ಹೇಗೆ ಕಾಣಿಸುತ್ತೆ ಅಂತ. ಹಾಂ ನೋಡಿ ಫ್ರೆಂಡ್ಸ್, ಈಗ ಎಲ್ಲ ಬೀಡ್ಸ್ ಮೇಲೂ 3 ಪಿಕೌಟ್ಸ್ ಆಯಿತು. ಈಗ ಆಗಿದ ತಕ್ಷಣ ನೋಡಿ ಲಾಸ್ಟಲ್ಲಿ 1 2 ಚೈನ್ಸ್ ಹಾಕ್ಕೊಂಡು ನೋಡಿ ಇದೇ 3 ಚೈನ್ನ ಮೇಲೆ ಲಾಸ್ಟ್ ಬೀಡ್ನ 3 ಚೈನ್ನ ಗ್ಯಾಪ್ ಏನಿದೆ ಅಲ್ಲೇ ಹೋಗಿ ಲಾಕ್ ಮಾಡಿಕೊಂಡು ನೋಡಿ ಇಲ್ಲಿ ಫಸ್ಟ್ ಏನು ಲಾಕ್ ಮಾಡಿರ್ತೀವಲ್ವ 4 ಚೈನ್ ಹಾಕ್ಕೊಂಡು ಅದು ಲಾಕ್ ಕಾಣಿಸುತ್ತೆ ನಿಮ್ಗಾಗಲೇ ಅಲ್ಲಿ. ಅದ್ರ ಮೇಲೆ ಕೂಡ ಲಾಕು ನೋಡಿ ಇಲ್ಲಿ ಕಾಣಿಸುತ್ತೆ ಅಲ್ವ ಅದು ಲಾಕು, ಅದ್ರ ಮೇಲೆ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ 4 ಚೈನ್ ಇರುತ್ತೆ ಸಪ್ರೇಟಾಗಿ, ಅದ್ರ ಮೇಲೆ ಕೂಡ ಸಿಂಗಲ್ ಕ್ರೋಶಸ್ನ ಮಾಡ್ಕೊತ ಹೋಗೋಣ. ಈಗ ತುಂಬ ಈಸಿ ಇದೆ ಡಿಸೈನ್ ಇದು ಫ್ರೆಂಡ್ಸ್. ಹಾಗೆ ದಯವಿಟ್ಟು ಯಾರು ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ನೋಡಿ ಈಗ 5 ಸಿಂಗಲ್ ಕ್ರೋಶಸ್ ಆಯಿತು, ಅದರಲ್ಲಿ ಕಂಪ್ಲೀಟ್ ಆಯಿತು ಡಿಸೈನ್. ಈಗ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಇಲ್ಲಾದರೂ ಮಾಡ್ಕೋಬೋದು ಅಥವಾ ಇಲ್ಲೇ ಪಕ್ಕದಲ್ಲೇ ಆದರೂ ಮಾಡ್ಕೋಬೋದು. ನೀಟಾಗಿ ಕಾಣಿಸುತ್ತೆ ಒಂದೇ ಕಡೆ ಅಂದ್ಬಿಟ್ಟು ನಾನು ಇದ್ರ ಪಕ್ಕದಲ್ಲೇ ಲಾಕ್ ಮಾಡ್ಕೋತಾ ಇದ್ದೀನಿ. ಟೈಟಾಗಿ ಮಾಡ್ಕೋಬೇಡಿ, ಸ್ವಲ್ಪ ದಾರ ಮೇಲೆ ಮಾಡಿಬಿಟ್ಟು ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಲ್ವಾ. ಈ ಥರ ಥ್ರೆಡ್ಗೆ ನೋಡಿ ಈ ಕಲರ್ಸ್ ಥ್ರೆಡ್ಗಾದರೆ ಯಾವ ಗೋಲ್ಡ್ ಕಲರ್ ತೊಗೊಂಡ್ರು ಕೂಡ ಚೆನ್ನಾಗಿ ಕಾಣಿಸುತ್ತೆ ಬೀಡ್ಸು. ನಾನಿಲ್ಲಿ ಗೋಲ್ಡ್ ಕಲರ್ ಥ್ರೆಡ್ ಇರೋದ್ರಿಂದ ಪರ್ಲ್ಸ್ನ ಹಾಕಿದ್ದೀನಿ. ನೋಡಿ ಈ ಕಲರ್ಗೂ ಕೂಡ ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಇಲ್ಲೇನು ನಾವು 6 ಕಂಬಗಳು ಮಾಡಿದ್ದೀವಿ, ಈ ಥರ ಗ್ಯಾಪ್ ಬಂದಿದೆ ನೋಡಿ. ಗೊತ್ತಾಗ್ತಾ ಇದೆ ಅಲ್ವಾ. ಈಗ ಲಾಸ್ಟಲ್ಲಿ ಕೂಡ ಲಾಸ್ಟ್ ಫಿನಿಶಿಂಗ್ ನೋಡ್ಕೊಳ್ಳಿ. ಇಲ್ಲಿ ಲಾಕ್ ಆಗಿದ ತಕ್ಷಣ ನಿಮಗೆ ಎಷ್ಟು ಅನುಕೂಲ ಆದರೆ ಅಷ್ಟು ಸಿಂಗಲ್ ಕ್ರೋಶಸ್ನ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಒಂದು 4 ಸತಿ ಅಥವಾ 5 ಸತಿನಾದರೂ ಲಾಕ್ ಮಾಡಿಕೊಂಡು ಒಂದು 2-3 ಚೈನ್ಸ್ ಹಾಕ್ಬಿಟ್ಟು ದಾರನ ಕಟ್ ಮಾಡಿಬಿಟ್ರೆ ಲಾಕ್ ಆಗುತ್ತೆ. ಇದಕ್ಕೆ ಚಾರ್ಜ್ ಹೇಳಿದೆ ಅಲ್ವಾ ಫ್ರೆಂಡ್ಸ್, 600 ಅಬೋವ್ ನೀವು ಚಾರ್ಜ್ ಮಾಡ್ಬೋದು. ಪ್ಲೇಸ್ ಕೂಡ ಡಿಪೆಂಡ್ ಆಗುತ್ತೆ, ನೀವು ನೋಡ್ಕೊಂಬಿಟ್ಟು ಹೆಚ್ಚು ಕಡಿಮೆ ಮಾಡಿ ಚಾರ್ಜ್ ಮಾಡ್ಬೋದು. ದಯವಿಟ್ಟು ಕಮೆಂಟಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ, ಇಲ್ಲಾಂದರೆ ನಮಗೆ ಗೊತ್ತಾಗಲ್ಲ ನಿಮ್ಗೆ ಏನು ಇಷ್ಟ ಆಯ್ತಾ ಇಲ್ವಾ ಅಂತ ಗೊತ್ತಾಗಲ್ಲ. ಸೊ ಹಾಗಾಗಿ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನೆಕ್ಸ್ಟ್ ನಾನು ಮತ್ತೆ ಮುಂದೆ ಇನ್ನೊಂದು ವಿಡಿಯೋ ಇನ್ನೊಂದು ಡಿಸೈನ್ ಅದಕ್ಕೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ನೀವು ಕೂಡ ಖಂಡಿತ ತಪ್ಪದೆ ಟ್ರೈ ಮಾಡಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್.